ನಮಸ್ತೆ ಎಲ್ಲರಿಗೂ ಆಯುಧ ಪೂಜೆ ಹಾಗೆ ವಿಜಯದಶಮಿಯ ಶುಭಾಶಯಗಳು. ಇನ್ನು ನಿಮಗೆಲ್ಲ ಗೊತ್ತೇ ಇರುತ್ತೆ, ಈ ನವರಾತ್ರಿಲಿ ನಾನು ಪ್ರತಿದಿನ ಮನೇಲಿ ಪೂಜೆ ಮಾಡ್ತಿದ್ದೆ ಅಂತ ಹೇಳಿ. ಇನ್ನು ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಇನ್ನು ಈ ನವರಾತ್ರಿಗಳಲ್ಲಿ ನಾವು ದೇವಸ್ಥಾನದಲ್ಲಿ ಅದರಲ್ಲೂ ಎಸ್ಪೆಷಲಿ ಅಮ್ಮನವರ ದೇವಸ್ಥಾನಗಳಲ್ಲಿ ಅಲಂಕಾರ ನೋಡೋದು ಅಂತ ತುಂಬಾನೇ ಚೆನ್ನಾಗಿರತ್ತೆ. ನನಗೂ ತುಂಬಾನೇ ಇಷ್ಟ. ನಾನು ಒಂದೆರಡು ಸತಿ ಏನೋ ಹೋದೆ ಅಷ್ಟೇ, ಮತ್ತೆ ನನ್ಗೆ ಹೋಗ್ಲಿಕ್ಕೆ ಆಗ್ಲೇ ಇಲ್ಲ. ಇನ್ನು ಅಲ್ಲಿ ಹೋಗಿ ಅಲಂಕಾರ ನೋಡೋದಾಗಿರ್ಬೋದು, ಮತ್ತೆ ಅಲ್ಲಿ ವಿಶೇಷವಾಗಿ ಸಿಗುವಂತ ಪ್ರಸಾದ ತಿನ್ನೋದಿದೆ ನೋಡಿ, ಅದು ತುಂಬಾನೇ ಚೆನ್ನಾಗಿರತ್ತೆ. ನನಗೂ ಅಷ್ಟೇ ದೇವಸ್ಥಾನಕ್ಕೆ ಹೋದಾಗೆಲ್ಲ ಪ್ರಸಾದ ತಿನ್ನೋದು ತುಂಬಾನೇ ಇಷ್ಟ. ಆದ್ರೆ ನನ್ಗೆ ಹೋಗಕ್ ಆಗ್ಲೇ ಇಲ್ಲ ಇವತ್ತು. ಹಂಗಾಗಿ ಹಂಗೆ ಟಿವಿ ನೋಡ್ಕೊಂಡು ಕೂತಿದ್ದೆ, ಅಮ್ಮನವ್ರ ಅಲಂಕಾರ ಎಲ್ಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಅದೇ ಸಮಯಕ್ಕೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಸರಿ ನಾನು ಇದ್ದೆ, ಅಮ್ಮನ ದರ್ಶನ ಮಾಡ್ಕೊಂಡು ಪ್ರಸಾದ ತಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ದೆ. ಅವಾಗ ಅವಳು ಹೇಳಿದ್ಲು, ಇಲ್ಲ ನನಗೂ ಈ ಸತಿ ಹೋಗ್ಲಿಕ್ಕೆ ಆಗ್ಲಿಲ್ಲ, ನನಗೆ ಇವಾಗ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಲ್ಲಿ ಇವತ್ತು ಮತ್ತೆ ನಾಳೆ 2 ದಿನ ಅಮ್ಮನ ಪ್ರಸಾದ ಸಿಗ್ತಾ ಇದೆ. ನನಗೂ ಯಾರೋ ಹೇಳಿದ್ರು, ನಾನು ಬುಕ್ ಮಾಡ್ಕೊಂಡಿದ್ದೆ, ನೀನು ಮಾಡ್ಕೊ ಅಂತ ಅಂದ್ಲು. ಸೊ ನಾನು ಇಮಿಡಿಯೇಟ್ ಆಗಿ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ಗೆ ಹೋಗಿ ಆ ಪ್ರಸಾದನ ಚೆಕ್ ಮಾಡಿದೆ, ಸಿಕ್ತು. ಬುಕ್ ಮಾಡ್ಕೊಂಡೆ. ನನಗೆ ಒಂದು ಜಸ್ಟ್ 15 ಮಿನಿಟ್ಸ್ಗೆಲ್ಲ ಡೆಲಿವರಿ ಆಯಿತು. ಇನ್ನು ಪ್ರಸಾದ ಏನೇನಿರುತ್ತೆ ಅಂತ ಹೇಳಿ ನನಗೂ ಒಂದು ಕ್ಯೂರಿಯಾಸಿಟಿಯಿಂದ ಬಾಕ್ಸನ್ನು ಓಪನ್ ಮಾಡಿದೆ. ಉಲ್ಲಾಸ್ ಅವರ ಅಗರಬತ್ತಿ, ಮತ್ತು ಹಾಗೇನೆ ತುಪ್ಪದ ಮೈಸೂರು ಪಾಕು, ಅಂದರೆ ಹಾಗೇನೆ ನಮಗೆ ಅರ್ಚನೆ ಮಾಡಿರೋವಂಥ ಕುಂಕುಮ, ಇದೆಲ್ಲನೂ ಇತ್ತು ಬಾಕ್ಸಲ್ಲಿ. ನನಗೆ ಅಮ್ಮನ್ನಂತೂ ನೋಡೋಕ್ಕಾಗಲಿಲ್ಲ, ಆದರೆ ಅಟ್ಲೀಸ್ಟ್ ಪ್ರಸಾದ ಆದರೂ ಸಿಕ್ತಲ್ವಾ ಅಂತ ಹೇಳಿ ಮನಸ್ಸಿಗೆ ನಿಜವಾಗ್ಲೂ ತುಂಬನೇ ಸಮಾಧಾನ ಆಯಿತು. ಅದರಲ್ಲೂ ಅರ್ಚನೆ ಮಾಡಿರೋವಂಥ ಕುಂಕುಮ ಅಂತಂದರೆ ಅದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಇವತ್ತು ನಾಳೆ 2 ದಿನ ನಿಮಗೆ ಇನ್ಸ್ಟಾಮಾರ್ಟಲ್ಲಿ ಪ್ರಸಾದ ಸಿಗುತ್ತೆ. ಬೇಕು ಅಂತಂದರೆ ನೀವು ಬುಕ್ ಮಾಡ್ಕೋಬೋದು.